ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಓಪನ್ ಪೋಲ್ಟ್ರಿ ಫಾರಮ್ ಮಾಡಿದ್ದಾರೆ ರೈತರು. ಅವ್ರಿಗೆ ಕೇಳಿ ಡೀಟೇಲ್ ಆಗಿ ವಿವರಣೆ ಕೊಡ್ತೀನಿ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಶಿವಾಜಿ ದಿಗಂಬರ ಸಂಗನಾಳಿ ಅಂತ. ಓಕೆ. ಗ್ರಾಮ ಅಂಬೇಸಂಗ್ವಿ, ತಾಲೂಕಾ ಬಾಲ್ಕಿ, ಜಿಲ್ಲಾ ಬೀದರ್ ಅಂತ. ಓಕೆ. ಕರ್ನಾಟಕ ರಾಜ್ಯ ಸರ್. ಎಷ್ಟು ದಿವಸದಿಂದ ಮಾಡತ್ತೀರಿ ಸರ್ ಇದು ಈಗ ಇದು ನಾನು 6 ತಿಂಗಳು ಆಯ್ತು ಸರ್ ಈಗ ಸ್ಟಾರ್ಟ್ ಮಾಡಿ. ಎಷ್ಟವರೆಗೆ ಕೋಳಿಗಳು? ಇವಾಗ 350 ಕೋಳಿ ಅವ ಸರ್. ನಾನು 6 ತಿಂಗಳ ಮುಂಚೆ ಒಂದು 5 ಕೋಳಿ ತಂದಿದ್ದೆ. 5 ಕೋಳಿದಿಂದ ನನಗೆ ಈಗ ಆಲ್ಮೋಸ್ಟ್ 350 ಕೋಳಿಗಳನ್ನು ಆಗಿದ್ದಾವೆ ಸರ್. ಅವೇ ಆಟೋಮೆಟಿಕ್ ಆಗಿದಾವೆ. ಆಟೋಮೆಟಿಕ್ ನಾವು ಸೇಲ್ ಏನು ಮಾಡಿಲ್ಲ, ಅದು ಗ್ರೋತ್ ಪರ್ಪಸ್ ಅಂತ ನಾವು ಮಾಡಿದ್ವಿ. ಮತ್ತೆ ನನ್ನ ಉದ್ದೇಶ ನಿಯರ್ ಅಬೌಟ್ 1 ಲಕ್ಷ ನಾನು ಇಲ್ಲಿ 7 ಎಕರೆನಲ್ಲಿ ನಾನು ಇದು ಕೋಳಿ ಸಾಕಬೇಕಂತ ಇಷ್ಟಪಟ್ಟಿದ್ದೀನಿ. ಮತ್ತು ವ್ಯವಸಾಯ ಏನೇನು ಮಾಡ್ತೀರಿ ಸರ್? ಈಗ ಸದ್ಯಕ್ಕೆ ನನಗೆ ವ್ಯವಸಾಯ ಏನಿಲ್ಲ, ನನಗೆ ಹುಷಾರ ಅಂದ್ರೆ ಆರಾಮ ಇರಲಿಲ್ಲ, ಅದಕ್ಕಾಗಿ ನಾನು ಏನು ವ್ಯಾಪಾರ ಮಾಡ್ತಾ ಇಲ್ಲ. ಇವಾಗ ನನ್ನ ಮೇನ್ ಉದ್ದೇಶ ಅಂದ್ರೆ ನನ್ನ ಓಪನ್ ಪೋಲ್ಟ್ರಿ ಫಾರಂ, ನ್ಯಾಚುರಲ್ ಪೋಲ್ಟ್ರಿ ಫಾರಂ. ಯಾಕಂದ್ರೆ ಕೆಲವು ಜನರು ಫೀಡ್ ಹಾಕಿ ಅದಕ್ಕೆ ದೇಶಿ ಕೋಳಿ ಅಂತ ಅಂಡಿ ಮಾರ್ತಾರೆ. ಬಟ್ ನಾನು ಇದಕ್ಕೆ ಏನು ಫೀಡ್ ಹಾಕಲ್ಲ, ನ್ಯಾಚುರಲ್ ನಲ್ಲಿ ತಿಂತಾರೆ. ನ್ಯಾಚುರಲ್ ನಲ್ಲಿ ತಿಂದು ಇವರು ಏನು ಅಂಡಿ ಕೊಡ್ತಾರ ಅದೇ ನಾನು ಮುಂದೆ ಉತ್ಪಾದನೆ ಬಡಿಸ್ತಾ ಇದ್ದೀನಿ ಸರ್. ಇವೆಲ್ಲ ಉಳಿದಿದ್ದ ಕೋಳಿಯಲ್ಲಿ ಸರ್ ಕಬ್ಬಿನಾಗೆ ಹೋಗ್ಯಾವ? ಹಾ, ಎಲ್ಲ ಕಬ್ಬಿನಾಗೆ ಹೋಗ್ಯಾವ ಸರ್, ಎಲ್ಲ ಕೋಳಿಗಳೆಲ್ಲ. ಕಬ್ಬು ಈಗ ಇದು 7ನೇ ತಿಂಗಳು ಕಬ್ಬು ಸರ್. ಇದಕ್ಕೆ ನಾನು ಏನು ಗೊಬ್ಬರನೂ ಹಾಕಿಲ್ಲ. ನಾನು ಮರಾಠಿನಲ್ಲಿ ಕೆಲವು ಶಬ್ದ ಯೂಸ್ ಮಾಡ್ತೀನಿ. ನಾನು ಮಾಡಿದ್ದೀನಿ ಸರ್. ಹಾ, ಎರೆಹುಳ ಅಂತ ನಾನು ಮಾಡಿದ್ದೀನಿ. ಅದು ಎರೆಹುಳನೇ ಹಾಕಿದ್ದೀನಿ ಸರ್. ಇದು 7ನೇ ತಿಂಗಳು ಕಬ್ಬು. ಇವಾಗ ನಿಯರ್ ಅಬೌಟು 14 ಫೀಟ್ ಉದ್ದ ಹೋಗಿದೆ ಸರ್. ಅಂದ್ರೆ ನಿಯರ್ ಅಬೌಟ್ ಇದು 18 ಫೀಟ್ ಉದ್ದ 12 ತಿಂಗಳಲ್ಲಿ ಹೋಗ್ಬೋದು ಸರ್. ಇವೆಲ್ಲ ಇದ್ರೊಳಗೆ ಕೋಳಿಗಳೆಲ್ಲ? ಹಾ, ಕೋಳಿಗಳೆಲ್ಲ ಓಪನ್ ಸರ್, ಎಲ್ಲ ಇದ್ರನಲ್ಲಿನೇ ಇರ್ತಾವ. ಹಾ ಸರ್. ಇದು ಗೊಬ್ಬರ ಎಲ್ಲಿ ಮಾಡ್ರಿ ಸರ್? ಇದು ಗೊಬ್ಬರ ಇಲ್ಲಿ ಮಾಡಿದ್ದೀನಿ ಸರ್. ನೋಡೋಣ ಬನ್ನಿ. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದು ವ್ಯವಸಾಯ? ಇವಾಗ ನಾನು ಬಿಮಾರ್ ಬಿದ್ದಿನ ಹಿಡಿದು 6 ತಿಂಗಳಾಯ್ತು ಸರ್. ನಾನು ಸ್ಟಾರ್ಟ್ ಮಾಡಿದ್ದೀನಿ 0 ಇಂದ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇದು ಈರುಳ್ಳಿ ಗೊಬ್ಬರ ಸರ್. ಇದು 4 ತಿಂಗಳು ಗೊಬ್ಬರ ಇದೆ. ಕ್ಲಿಯರ್ ಆಗಿ ಇದು ಅಮೆರಿಕನ್ ಫೆಟೆಡಾ ಅಂತ ಬರುತ್ತೆ. ಇದರಲ್ಲಿ ನಾನು ಈರುಳ್ಳಿ 7 kg ಬಿಟ್ಟಿದ್ದೀನಿ. ಇವಾಗ ನಿಯರ್ ಅಬೌಟ್ ನನ್ನ ಮಟ್ಟಿಗೆ ಒಂದು 98 kg ಅಬೌವ್ ನನಗೆ ಈರುಳ್ಳಿ ಸಿಕ್ಕಿದೆ. ಎರೆಹುಳು? ಹಾ, ಎರೆಹುಳು, ಕೇಚುವಾ. ಹಾ, ಮತ್ತೆ ಇದು 3 ತಿಂಗಳಿನಲ್ಲಿ ಈ ತರ ಚಾಪತ್ತಿ ತರ ಮಾಡುತ್ತೆ. ವಾಲ್ ಯಾಕೆ ಹಚ್ಚಿರಿ ಸರ್? ಇದ್ರನಾಗಿಂದು ನಾನು ನೀರು ತೆಕ್ಕೋತೀನಿ ಸರ್. ನೀರನ್ನು ತೆಕ್ಕೊಂಡು ನಾನು ಯಾವುದು ಕೆಮಿಕಲ್ ಪೆಸ್ಟಿಸೈಡ್ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇದೇ ನೀರನ್ನು ನಾವು ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ ಅಂತ ಯೂಸ್ ಮಾಡುದು. ಓಹೋ, ಅದೇ ನೀರೆಲ್ಲ? ಇದೇ ನೀರು ನಾವು ಪೆಸ್ಟಿಸೈಡ್ ಅಂತ ಎಲ್ಲ ಗಿಡಗಳಿಗೆ ಹೊಡಿತೀವಿ. ಏನೇನು ಗಿಡ ಸರ್ ಒಂದ್ಸಲ ತೋರ್ಸೋಣ ಬನ್ನಿ. ಇಲ್ಲಿ ನಾನು ಇವಾಗ ಪಾಮ್ ಆಯಿಲ್ ಹಚ್ಚಿದ್ದೀನಿ ಸರ್. 4 ಎಕರೆನಲ್ಲಿ ಪಾಮ್ ಆಯಿಲ್ ಹಚ್ಚಿದ್ದೀನಿ. ಇವಾಗ ಇದು 3 ತಿಂಗಳು ಆಗಿದೆ. ಇದನ್ನು 3 ತಿಂಗಳು ಆಗಿದೆ. 3 ತಿಂಗಳಿನಲ್ಲಿ ಇದಕ್ಕೆ 3 ಸುರುಳಿಯನ್ನು ಬಂದಿದೆ. 3 ತಿಂಗಳು. ಹಾ, ಇದರಲ್ಲಿ ನೀರು ಎಷ್ಟನೋ ನಿಂತಿದ್ರೆ ಪಾಮ್ ಆಯಿಲ್, ತಾಳೆ ಬೆಳೆ, ಇದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವುದೇ ಹೊಲದವರು ತಾಳೆ ಬೆಳೆ ಹಚ್ಚಬೇಕು ಅಂತ ನಂದು ಅಪೇಕ್ಷೆ ಇದೆ. ಯಾಕಂದ್ರೆ ಇದು ಶಾಶ್ವತ
ಶಾಶ್ವತ ಉತ್ಪಾದನೆ 3 ವರ್ಷ ನಂತರ. ಇದು ಆಕ್ಚುಲಿ ಹತ್ತೋದಂದ್ರೆ 24ನೇ ತಿಂಗಳಿಗೆ ನಿಮಗೆ ಪ್ರೊಡಕ್ಷನ್ ಬರುತ್ತೆ, ಈಲ್ಡ್ ಬರುತ್ತೆ. ಆದರೆ ಸದ್ಯಕ್ಕೆ ನಿಮಗೆ 2 kg 5 kg 10 kg ಬರ್ಬೋದು. ಆದರೆ 3 ವರ್ಷ ನಂತರ ತಾಳೆ ಬೆಳೆ ನಿಮಗೆ ರೈತರಿಗೆ ಒಂದು ಶಾಶ್ವತ ಉತ್ಪಾದನೆ ಅಂತೂ 1 ಎಕರೆಗೆ ನಿಯರ್ ಅಬೌಟ್ ಕಮ್ ಸೆ ಕಮ್ ನಿಮಗೆ ಬೆಳೆದಿಲ್ಲ ಏನೂ ಬೆಳೆದಿಲ್ಲ ಅಂದ್ರೆ ನಿಮಗೆ 2 ಲಕ್ಷ ಮ್ಯಾಲೆ ಉತ್ಪಾದನೆ ಕೊಡುತ್ತೆ. ನೀವು ಇದಕ್ಕೆ ಚೆನ್ನಾಗಿ ಜೋಪಾನ ಮಾಡಿದರೆ ನಿಮಗೆ 3.5 लाख ರೂಪಾಯಿ 5 लाख ರೂಪಾಯಿ ತನಕ ಉತ್ಪಾದನೆ ಆಗಬಹುದು. ಇದು ಎಷ್ಟು ಎಕರೆದಾಗ ಹಾಕಿರಿ ಸರ್? ಇದು 4 ಎಕರೆನಲ್ಲಿ ಟೋಟಲ್ ನಾನು ಪಾಮ್ ಆಯಿಲ್ ಹಚ್ಚಿದ್ದೀನಿ ಸರ್. ಇವಾಗ ಮಳೆ ಜಾಸ್ತಿ ಆಗಿದೆ, ಅದಕ್ಕೆ ನನಗೆ ಮೇಂಟೆನೆನ್ಸ್ ಆಗಲಿಲ್ಲ. ಇವಾಗ ನಾನೆಲ್ಲ ಮೇಂಟೆನೆನ್ಸ್ ಅನ್ನು ಮಾಡ್ತಾ ಇದ್ದೀನಿ. 4 ಎಕರೆದಾಗ ಎಷ್ಟು ಸಸ್ಯಗಳು ಕೂಡಿಸಿರಿ ಸರ್? 240 ಸಸ್ಯಗಳನ್ನು ಕೂತಿದ್ದಾವೆ. 1 ಎಕರೆಗೆ 59 ಕೂಡುತ್ತವೆ. ಇವು ಎಲ್ಲಿ ತಂದಿರಿ ಸರ್? ಯಾವ ಮಾರ್ಕೆಟ್ ತಂದಿರಿ? ಇದು ಗವರ್ಮೆಂಟ್ ಅನ್ನು ಫ್ರೀ ಆಗಿ ಕೊಡುತ್ತೆ. ಆದ್ರೆ ನಿಮಗೆ ತರೋ ಖರ್ಚು ಮಾತ್ರ ನಿಮ್ದು. ಹಚ್ಚೋದು ಹಾರ್ಟಿಕಲ್ಚರ್ ಫ್ರೀನಲ್ಲಿ ದುಡ್ಡು ಕೊಡುತ್ತೆ. ಆಮೇಲೆ ನಿಮಗೆ ಹಾರ್ಟಿಕಲ್ಚರ್ದವರು ವರ್ಷಿಗೆ ಗೊಬ್ಬರ ಅಂತ ಮಾನಧನ ಕೊಡ್ತಾರೆ, ಫ್ರೀ ಆಗಿ ಕೊಡ್ತಾರೆ. ನಿಮ್ಮ ಹತ್ರ ಅಕಸ್ಮಾತ್ ನೀರು ಕಡಿಮೆ ಇದೆ, ಬೋರ್ ಹೊಡಿಲಿಕ್ಕೂ ನಿಮಗೆ ಸಹಕಾರ್ಯ ಮಾಡ್ತಾರೆ. ನಿಮ್ಮ ಹೊಲಕ್ಕೆ ಬೌಂಡ್ರಿ ಇಲ್ಲ ಅಂದ್ರೆ ಬೌಂಡ್ರಿ ಮಾಡ್ಲಿಕ್ಕೂ ನಿಮಗೆ ಅವಕಾಶ ಕೊಡ್ತಾರೆ. ಅವರು ಮಾನಧನವನ್ನು ಸಹಕಾರ ಮಾಡ್ತಾರೆ. ಇಲ್ಲಿ ಎಷ್ಟು ನಿಮ್ದು ಹೊಲ ಎಷ್ಟದ ಸರ್? ಎಷ್ಟು ಬೋರ್ ಅವ, ಎಷ್ಟು ಬಾವಿ ಅವ? ಈಗ ಇಲ್ಲಿ ನಾನು 2 ಬೋರ್ ಹೊಡೆದಿದ್ದೀನಿ. 2 ಬೋರಿಗೆ 5 ನೀರು ಇಂಚಿದೆ. ಒಂದು ಬೋರ್ನಲ್ಲಿ ಮೋಟಾರ್ ಬಿಟ್ಟಿದ್ದೀನಿ. ನನ್ನ ಹತ್ರ ಆರ್ಥಿಕ ಪರಿಸ್ಥಿತಿ ಗಂಭೀರವಾದಿಂದ ನಾನು ಒಂದು ಬೋರ್ನಲ್ಲಿ ಮೋಟಾರ್ ಬಿಡಲಿಲ್ಲ. 1 ಎಕರೆ ಕೆರೆ ಮಾಡಿದ್ದೀನಿ. ಹಾರ್ಟಿಕಲ್ಚರ್ದವರು ನನಗೆ 4 ಲಕ್ಷ ರೂಪಾಯಿ ಮಾನಧನನ್ನು ಕೊಟ್ಟಿದ್ದಾರೆ. ಒಂದು ಬಾವಿ ಇದೆ, ಬಾವಿನಲ್ಲಿ ಅಡ್ಡ ಬೋರವನ್ನು ಹೊಡೆದಿದ್ದೀನಿ. ಯಾವುದೇ ರೈತರಾಗಲಿ ಬಾವಿನಲ್ಲಿ ಅಡ್ಡ ಬೋರ್ ಹೊಡೆದಿದ್ರೆ ಅವರಿಗೆ 99% ಲಾಭ ಆಗುತ್ತೆ. ಯಾಕಂದ್ರೆ ನಾನು ಅಡ್ಡ ಬೋರ್ ಹೊಡೆದಿದ್ದೀನಿ, ಅದಕ್ಕೆ 2 ಇಂಚ್ ನೀರು ತಾನೇ ಬೀಳುತ್ತೆ ಬಾಯಿನಲ್ಲಿ. ಯಾಕೆ ಹೊಡಿಬೇಕು ಅಡ್ಡ ಬೋರ್ ಅಂದ್ರೆ ನಿಮ್ಮ ಜಮೀನಿನಲ್ಲಿ ಎಲ್ಲಿಂದೋ ನೀರು ಹರಡುತ್ತಾ ಇರುತ್ತವೆ, ಅದನ್ನು ಕ್ಯಾಪ್ಚರ್ ಮಾಡುತ್ತೆ ಅಷ್ಟೇ. ಆಯ್ತು ಸರ್. ಅದ್ರಾಗೂ ಅವೇ ಹಾಕಿರಿ? ಅದು ಆಲ್ ಡ್ರೈ. ಇದು ಪಾಮ್ ಆಯಿಲ್ ಇದೆ. ಪಾಮ್ ಆಯಿಲ್? ಹಾ, ಎಲ್ಲ ಹೊಲದಲ್ಲಿ ಪಾಮ್ ಆಯಿಲ್ ಹಚ್ಚಿದ್ದೀನಿ. ಇದರಲ್ಲಿ ಇಂಟರ್ ಕ್ರಾಫ್ಟ್ ಅಂತೂ ಡ್ರೈಗನ್ ಫ್ರೂಟ್ ಹಚ್ಚಿದ್ದೀನಿ. ಮೇಂಟೈನ್ ಆಗಿಲ್ಲ ಇನ್ನು, ಮಳೆ ಜಾಸ್ತಿ ಆಗಿತ್ತು. ಇವಾಗ ನಾನು ಡ್ರೈಗನ್ ಫ್ರೂಟ್ ಮತ್ತು ಏನಂತಾರ ಅದಕ್ಕೆ ಮರಾಠಿನಲ್ಲಿ ಹೇಳ್ತೀನಿ, ಕಾರ್ಲೆ, ದೋಡಕ, ಬೋಪಳ ಹಚ್ಬೋದು ಸರ್. ಇದು ಏನು ಮೀನು ಹಾಕ್ಬೇಕಂತ ಹೇಳಿ ಮಾಡಿರಿ? ಮೀನು ಹಾಕಬೇಕು. ಸದ್ಯಕ್ಕೆ ನನ್ನ ಆರ್ಥಿಕ ಪರಿಸ್ಥಿತಿ ಇಲ್ಲ, ಅದಕ್ಕಾಗಿ ಈ ವರ್ಷ ನಾನು ಏನು ಮೀನು ಹಾಕಿಲ್ಲ. ನನ್ನ ವಿಚಾರ ಪೋಲ್ಟ್ರಿ, ಮೇಲ್ಗಡೆ ಪೋಲ್ಟ್ರಿ ಮಾಡಬೇಕು, ಕೆಳಗಡೆ ಮೀನು ಮಾಡ್ಬೇಕಂತ ನನ್ನ ಆಸೆ ಇದೆ. ಈ ವರ್ಷ ಆಗಲ್ಲ, ಆದ್ರೆ ಮುಂದಿನಿಗೆ ಮಾಡ್ತೀನಿ ಅಂತ ಖಂಡಿತ ನಾನು ಆಸೆ ಪಡ್ತಾ ಇದ್ದೀನಿ. ಎಷ್ಟದ ಸರ್ ಇದು ಭೂಮಿ? ಇದಕ್ಕೆ ಎಷ್ಟು? ಇದು 1 ಎಕರೆ ಭೂಮಿ ಅದ ಸರ್. 1 ಎಕರೆ ಭೂಮಿ ಅದ. 22 ಫೀಟ್ ಕೆಳಗಡೆ ಇದು ಇದೆ, ಡೀಪ್ ಇದೆ.
ಟೋಟಲ್ ನನಗೆ ಇಲ್ಲಿ ಡ್ರಿಪ್ನಿಂದ ನೀರು ಕೊಟ್ಟಿದ್ರೆ ಮಿನಿಮಮ್ 100 ಎಕರ್ ನಾನು ಕೊಡಿಸ್ಬೋದು. ಯಾರಿಗೂ ನಾನು ನೀರನ್ನು ಮಾರಿ ನನ್ನ ಉತ್ಪಾದನೆ ಮಾಡಬಹುದು. ಆದರೆ ಫ್ಲಡ್ ಇರಿಗೇಷನ್ ನಲ್ಲಿ ನೀರು ಕೊಟ್ಟಿದ್ರೆ ಮಿನಿಮಮ್ 35 ಎಕರೆಗೆ ನಾನು ನೀರು ಕೊಡಬಹುದು. ಸರ್ ಇದು ಇನ್ನೂ ಬಂದಿಲ್ಲ ಡ್ರ್ಯಾಗನ್ ಫ್ರೂಟ್ಸ್. ಇದು ಡ್ರ್ಯಾಗನ್ ಫ್ರೂಟ್ ನಾವು ಹಚ್ಚಿದ್ವಿ, ಇದು 3ನೇ ತಿಂಗಳು ಡ್ರ್ಯಾಗನ್. ಇದಕ್ಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸ್ಲರಿ ಹಾಕಿದ್ರೆ ಇದು 1 ವರ್ಷನಲ್ಲಿ ನಿಮ್ಗೆ ಈಲ್ಡ್ ಕೊಡುತ್ತೆ. ಇದು ಒಂದು ವೇಳೆ ಹಚ್ಚಿದ್ರೆ ನಿಯರ್ ಅಬೌಟ್ 10 ವರ್ಷ ಅನ್ನೋ ಡ್ರ್ಯಾಗನ್ ಫ್ರೂಟ್ ನಡೆಯುತ್ತೆ. ಮಿನಿಮಮ್ 60 ರೂಪಾಯಿ ಪರ್ kg ಮಾರಿದ್ರು ನಿಮಗೆ ಒಂದು 4 ಲಕ್ಷ ಎಕರೆಗೆ ಆಗುತ್ತೆ. ಇವು ಎಷ್ಟಿಟ್ರಿ ಸರ್? ಎಮ್ಮಿ ಆಕಳು ಅವೆಲ್ಲ? ಇದು ಎಮ್ಮಿ 2 ಇದೆ, ಆಕಳು 1 ಇದೆ. ಆಕಳು ಸ್ಲರಿನೇ ನಾವು ಯೂಸ್ ಮಾಡೋದು. ಅದೇನು ಸರ್ ಬಾವಿನಾ? ಬಾವಿ ಸರ್ ಅದು. ಇದ್ರಾಗ ಅವ ಸರ್ ನೀರವ? ಮೀನು ಇನ್ನೂ ಇಲ್ಲ ಸರ್. ನೀರು ಫುಲ್ ನೀರಿದೆ ಸರ್. ಒಳಗಡೆ ನಾನು ಅಡ್ಡ ಬೋರ್ ಹೊಡೆದಿದ್ದೀನಿ. ಆ ಅಡ್ಡ ಬೋರಿಗೆ ನನಗೆ 101% ಲಾಭ ಆಗಿದೆ. ನನಗೆ ಯಾವಾಗನೂ ನೀರು ಕಡಿಮೆ ಆಗಲ್ಲ. ನೀರು ಫುಲ್ ಅವ ಸರ್. ಇಲ್ಲಿದೆ ಎಲ್ಲ ಕಡೆ ಸಪ್ಲೈ ರೀ? ಹಾಂ. ಆಯ್ತು ಸರ್, ಭಾಳ ಒಳ್ಳೆ ವಿಚಾರ ಹೇಳಿರಿ. ರೈತರಿಗೆ ಎಲ್ಲರಿಗೂ ಉಪಯೋಗ ಆಯ್ತದ ಅಂತೇಳಿ ನಾವು ಅನ್ಕೋತೇವೆ. ಅಲ್ಲ, ರೈತರಿಗೆ ಜೋಳ ವ್ಯವಸಾಯ ಮಾಡಬೇಕು ಅಂತ ನಾನು ಹೇಳ್ತೀನಿ. ಒಂದು 10 ಕೋಳಿ ಸಾಕಿದ್ರು ಒಂದು ಮನುಷ್ಯನ ಪಗಾರ ತೆಗುತ್ತೆ ಅಂತ ನಂದು ವಿಚಾರ ಇದೆ. ಹೌದು, ಕರೆಕ್ಟ್ ಸರ್. ಮಾಡಿ ಸರ್, ಇದೇ ಸರ ಮಾಡಿರಿ. ಯಾರಾದರೂ ರೈತರು ಬಂದು ನಿಮ್ಮ ಸಲಹೆ ಕೇಳಿದ್ರು ಕೊಡಿ. ನಾವು ಸಲಹೆ ಕೊಡಲಿಕ್ಕೆ ರೆಡಿ ಇದ್ದೀವಿ. ಫಸ್ಟ್ ಆಗಿ ನಾವು ರೈತರಿಗೆ ಹೇಳ್ತೀವಿ, ನೀವು ಭೂಮಿಗೆ, ನಿಮ್ಮ ಹೊಲಕ್ಕೆ, ಹೊಲ ಅಂತ ತಿಳ್ಕೊಬೇಡ್ರಿ, ಫ್ಯಾಕ್ಟ್ರಿ ಅಂತ ತಿಳ್ಕೊಳ್ರಿ. ಯಾಕಂದರೆ ನಿಮಗೆ ಒಂದು ಬೀಜ ನೆಲನಲ್ಲಿ ಹಾಕಿದರೆ 1000 ಬೀಜ ಯಾವುದೂ ಫ್ಯಾಕ್ಟ್ರಿ ಕೊಡಲ್ಲ. ಆದ್ರೂ ಇದಕ್ಕೆ ಜೋಳ ವ್ಯವಸಾಯ ಇದ್ರೆ ಮಾತ್ರ ರೈತರು ಸಕ್ಸಸ್ ಆಗ್ತಾರೆ, ಇಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಬರೋದಿಲ್ಲ, ಅದು ಯಾರಿಗೂ ಹೇಳೋಕ್ ಸಾಧ್ಯ ಇಲ್ಲ. ಅದು ದೇವ್ರ ಕೃಪೆ ಆಗಿದ್ರೇನೆ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಮತ್ತೊಂದು, ರೈತರು ಶಾಶ್ವತ 1 ಎಕರೆ ಇದ್ರೆ 20 ಗುಂಟ ಅಡಿ ಶಾಶ್ವತ ಗಿಡಗಳನ್ನು ಹಚ್ಚಬೇಕು. ಇದು ನನ್ನ ಉದ್ದೇಶ. ಯಾಕಂದರೆ ನಿಮ್ಮ ಹೊಲದಲ್ಲಿ ಏನೋ ಬೆಳೆದಿಲ್ಲ ಅಂದರೆ 20 ಗುಂಟೆಯಲ್ಲಿ ಏನೋ ನೀವು ಗಿಡಗಳನ್ನು ಹಚ್ಚಿದಿರಿ, ಆ ಗಿಡಗಳನ್ನು ನಿಮಗೆ 100% ಉತ್ಪಾದನೆ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸರ್.